ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ನಾವು ಕಳೆದ 19 ದಿನಗಳಿಂದಲೂ ಕೂಡ ನಮ್ಮ ದೇಶದಲ್ಲಿ ಅನುಭವಿಸ್ತಾ ಇದ್ದೀವಿ. ತುಂಬ ದೊಡ್ಡ ಹೊಡೆತ ಬಿದ್ದಿರೋದು ಕಮರ್ಷಿಯಲ್ ಸಿಲಿಂಡರ್ಗಳ ವಿಚಾರ. ಹಾಗಾಗಿ ಬೆಂಗಳೂರು ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ತೀವ್ರ ಅಭಾವ ಎದುರಾಗಿದೆ. ಹಾಗಾಗಿ ಅರ್ಧಕ್ಕರ್ಧ ಹೋಟೆಲ್ಗಳು ಬಂದ್. ಒಂದು ಸ್ವಲ್ಪ ದಿನ ಹೆಂಗೋ ಮ್ಯಾನೇಜ್ ಮಾಡೋದಕ್ಕೆ ನೋಡಿದ್ರು, ಇನ್ನು ಮುಂದಕ್ಕೆ ಆಗಲ್ಲ ಅಂತ ಗೊತ್ತಾಯಿತು. ದುಬಾರಿ ಬೆಲೆಗೆ ಸಿಲಿಂಡರ್ ಖರೀದಿ ಮಾಡೋಕ್ಕಾಗ್ತಿಲ್ಲ. 10 ಸಾವಿರ ಅಂತೆ ಒಂದೊಂದು ಸಿಲಿಂಡ್ರು. ಯಾರು ಕೊಟ್ಟು ತರ್ತಾರೆ? ಹೋಟೆಲ್ ಉದ್ಯಮಕ್ಕಂತೂ ಬಹು ದೊಡ್ಡ ಹೊಡೆತ. ಅಂದಾಜು ಇಲ್ಲಿ ತನಕ ಬೆಂಗಳೂರಿನಲ್ಲೇ 150 ಕೋಟಿಯಿಂದ 200 ಕೋಟಿ ಬಿಸ್ನೆಸ್ ಲಾಸ್ ಆಗಿದೆ ಅಂತ ಒಂದು ಲೆಕ್ಕಾಚಾರ ಇದೆ. ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಇವತ್ತು ಕೂಡ ಹೋಟೆಲ್ಗಳು ಬಂದಾಗಿವೆ. ಕೆಲವು ಪ್ರಮುಖ ಹೋಟೆಲ್ಗಳು ಓಪನ್ ಆಗಿವೆ. ಮೆನುವಿನಲ್ಲಿ ಕಡಿತ ಮಾಡ್ಕೊಂಡಿದ್ದಾರೆ, ಸಮಯದಲ್ಲೂ ಕಡಿತ ಮಾಡ್ಕೊಂಡಿದ್ದಾರೆ. ಕೆಲವರು ಮಾತ್ರ ಹೆಂಗಾದರೂ ಸರಿ ಕಸ್ಟಮರ್ಗಳನ್ನ ಬಿಟ್ಕೊಡಬಾರ್ದು ಅನ್ನೋ ಕಾರಣಕ್ಕೆ ಸೌದೆ ಒಲೆ ಅಡುಗೆ ಮಾಡ್ಕೋತಾ ಇದ್ದಾರೆ. ಬಟ್ ಎಲ್ಲ ಕಡೆ ಮೆನು ಕಟ್ಟಾಗಿದೆ. ಅರ್ಧಕ್ಕರ್ಧ ಹೋಟೆಲ್ಗಳು ಕ್ಲೋಸ್ ಆಗಿವೆ. ಆಗ್ತಾ ಇಲ್ಲ. ನಮಗೆ ಬೇಕಾಗಿರೋ ಸಿಲಿಂಡರ್ಗಳ 1/4 ಕಾಲು ಭಾಗನೂ ಸಿಗ್ತಾ ಇಲ್ಲ ಅಂತಂದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ? 4 ಸಿಲಿಂಡರ್ ಬೇಕು ಒಂದು ಹೋಟೆಲ್ಗೆ ಒಂದು ದಿನಕ್ಕೆ. ಒಂದು ಕೊಡ್ತೀವಿ ಅಂದರೂ ಹೆಂಗಾದರೂ ಮೇಂಟೈನ್ ಮಾಡ್ಬೋದು. ಇಲ್ಲ, ಆಗಲ್ಲ. ಅದು ಸಿಗ್ತಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಸಿಲಿಂಡರ್ಗಳ ಅಭಾವ ಹೆಚ್ಚು ಕಡಿಮೆ 2 ವಾರದಿಂದನೂ ಕೂಡ ಹಾಗೆ ಇದೆ. ದಿನದಿಂದ ದಿನಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅಂತ ನಾವು ಅವಾಗಲೇ ಹೇಳಿದ್ವಿ. ಇವತ್ತಿನ ಸ್ಥಿತಿ ಏನು ಅಂತ ಹೋಟೆಲ್ಗಳದ್ದು? ಅರವಿಂದ್, ಇವತ್ತು ಕೂಡ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ತೀವ್ರಗೊಳ್ತಾ ಇದೆ. ಸೊ ಅರ್ಧಕ್ಕರ್ಧ ಹೋಟೆಲ್ಗಳು ಬಂದ್ ಮಾಡಲಾಗಿದೆ. ಅದರಲ್ಲೂ ಕೂಡ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ವ್ಯಾಪಾರ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಆದರೆ ಅದು ಯಾವುದೂ ಕೂಡ ಈಗ ಆಗ್ತಾ ಇಲ್ಲ. ಈಗಾಗಲೇ ಒಂದಿಷ್ಟು ಹೋಟೆಲ್ಗಳಲ್ಲಿ 1 to 2 3 ರೇಟನ್ನು ಕೊಟ್ಟು ಗ್ಯಾಸ್ ಸಿಲಿಂಡರ್ಗಳನ್ನು ಖರೀದಿಯನ್ನು ಮಾಡಿಕೊಂಡು ವ್ಯಾಪಾರವನ್ನು ನಡೆಸ್ತಾ ಇದ್ರು. ಅದು ಹೆಚ್ಚಿನ ಕಾಲ ತನಕ ಕೂಡ ಹಾಗೆ ಮುಂದುವರಿಸೋದಕ್ಕೆ ಆಗೋದಿಲ್ಲ. ಸೊ ಈಗ ಸದ್ಯ ಇರುವಂತಹ ರೇಟ್ ಏನಿದೆ ಅದು 8,000ದಿಂದ 10,000 ರೂಪಾಯಿ ತನಕ ಇದೆ 19 kg ಸಿಲಿಂಡರ್ಗೆ. ಸೊ ಹೀಗೆ ಕಂಟಿನ್ಯೂಸ್ ಆಗಿ ಇಷ್ಟೊಂದು ದುಬಾರಿ ಬೆಲೆಯ ಸಿಲಿಂಡರನ್ನು ಖರೀದಿ ಮಾಡಿಕೊಂಡು ಹೋಟೆಲ್ಗಳನ್ನು ನಡೆಸೋದಕ್ಕೆ ಆಗೋದೇ ಇಲ್ಲ. ಈ ನಿಟ್ಟಿನಲ್ಲಿ ಹೋಟೆಲ್ಗಳನ್ನೇ ಒಂದಿಷ್ಟು ದಿನಗಳ ಮಟ್ಟಿಗೆ ಬಂದ್ ಮಾಡಬೇಕು ಅನ್ನುವಂತಹ ಒಂದು ಯೋಚನೆ ನಿರ್ಧಾರಕ್ಕೂ ಕೂಡ ಹೋಟೆಲ್ನ ಮಾಲೀಕರು ಕೂಡ ಬಂದಿದ್ದಾರೆ. ಇವತ್ತು ನಗರದ ಹಲವು ಹೋಟೆಲ್ಗಳು ಕೂಡ ಬಂದಾಗಿದ್ದಾವೆ. ಒಂದಿಷ್ಟು ಏಜೆನ್ಸಿಗಳು ಮಾತ್ರ ಅದು ಬೆರಳೆಣಿಕೆಯಷ್ಟು 1 to 2 3 ರೇಟಿಗೆ ಪೂರೈಕೆಯನ್ನು ಮಾಡ್ತಾ ಇದ್ವು. ಸೊ ಅಂತಹ ಹೋಟೆಲ್ಗಳು ಒಂದಿಷ್ಟು ಮೆನುಗಳನ್ನು ಕಡಿತ ಮಾಡಿ ಮತ್ತು ಟೈಮ್ ಡ್ಯೂರೇಷನನ್ನು ಕೂಡ ಕಟ್ ಮಾಡಿಕೊಂಡು ಈಗ ಹೋಟೆಲ್ಗಳನ್ನು ರನ್ ಮಾಡ್ತಾ ಇದ್ದಾವೆ. ಆದರೆ ಈ ಪರಿಸ್ಥಿತಿ ಏನಿದೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಹೊರತು ಪರಿಸ್ಥಿತಿ ಮಾತ್ರ ಸರಿ ಹೊಂದುತ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಹೋಟೆಲ್ಗಳಲ್ಲಿ ಇದ್ದಂತಹ ಕಾರ್ಮಿಕರಿಗೂ ಕೂಡ ಈಗ ರಜೆಯನ್ನು ಕೊಟ್ಟು ಊರಿಗೆ ಕಳಿಸ್ಕೊಡುವಂತಹ ವ್ಯವಸ್ಥೆಗೂ ಕೂಡ ಈಗ ಹೋಟೆಲ್ನ ಮಾಲೀಕರು ಮುಂದಾಗಿದ್ದಾರೆ. ಇವತ್ತು ಕೂಡ ಪರಿಸ್ಥಿತಿ ಹಾಗೇನೇ ಇದೆ. ಸೊ ಈ ನಿಟ್ಟಿನಲ್ಲಿ ಹೋಟೆಲ್ ಉದ್ಯಮಕ್ಕೆ ಬಹುದೊಡ್ಡ ಹೊಡೆತ ನಿರಂತರವಾಗಿ ಆಗ್ತಾ ಇದೆ. ರೈಟ್ ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಈ ಪರಿಸ್ಥಿತಿ ನೋಡಿ, ನಾಳೆ ನಾಡಿದ್ದು ಹಬ್ಬ ಇದೆ ಅಲ್ವಾ, ಯುಗಾದಿ. ಸೊ ಅದ್ರ ಎಫೆಕ್ಟ್ ಏನಾಗಿದೆ ಅಂತ ಅಂದ್ಬಿಟ್ಟು. ಹೌದು.